ಮುಂದಕ್ಕೆ ಹೋಗಿ ಆಗಿದೆ. ಓಂ ಕ್ರಿಕೆಟರ್ಸ್ ಭದ್ರಾವತಿ ಅವರು ಅಣ್ಣ ನೀವು ನೋಡಿ ಮ್ಯಾಚ್ ರನ್ನಿಂಗ್ ಇರುವಾಗ ಮ್ಯೂಸಿಕ್ ಹಾಕ್ಬೇಡ್ರಿ, ಪ್ಲೇಯರ್ಸ್ ಸಮಸ್ಯೆ ಆಗುತ್ತೆ. ಈ ತಂಡದ ಬಹಳ ಸಮರದ ಹೊಡೆತ ಮಿಡಿಗಳ ಭಾಗದಲ್ಲಿ ಒಂದನೇ ಐಶ್ವರ್ಯ ಸೇರ್ಪಡೆ, ಎರಡನೇ ಓಟದ ಪೂರೈಕೆಯೂ ಕೂಡ. ರನ್ಔಟ್ ಅಂಡ್ ಸ್ಟಂಪಿಂಗಿಗೆ ಮಾತ್ರ ರಿವ್ಯೂ ಇರ್ತದೆ. ಈ ತನ್ಮದ ಮೊದಲ ಚೆಂಡಲ್ಲಿ 2 ಓಟ ವಾಲ್ಸಿಸಿ ದಾಖಲಿಸ್ತಾ ಇದೆ. ಮಂಜು ಮೊದಲ ಹಂತದಲ್ಲಿ ಓಟವನ್ನು ದಾಖಲಿಸಿದ್ರು. ಹೇಮಾದ್ರಿ ಮತ್ತೆ ಕಾರ್ಯಕ್ರಮದಲ್ಲಿ ಓಂ ಕಪ್ 2ನೇ ಬಾರಿಯ ಒಂದು ಹಗಲಿನ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ಕನಕ ಮಂಟಪ ಮೈದಾನದಲ್ಲಿ ಸಾಗ್ತಾ ಇದೆ. ಭದ್ರಾವತಿ 2ನೇ ಬಾರಿ ಈ ತನ್ಮದ ಕ್ಯಾಚ್ ಆಗೋ ಅವಕಾಶ ಇತ್ತು. ಸ್ಕಾಲಕ ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನೇ ಓಂ ನಕ್ಷತ್ರ ರಕ್ಷಕ ಕೈ ಚೆಲ್ಲಿದ್ರು. ತನ್ಮೂಲಕವಾಗಿ ಮೊದಲ ಜೀವದಾನವನ್ನು ಪಡ್ಕೊಂಡ್ರು. ಮಂಜ ದಳ ಮೊತ್ತ 3 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಸೆಟ್ ನ 8 ತಂಡಗಳು ಇವತ್ತು ಪಂದ್ಯಾಟವನ್ನು ಆಡ್ತಾ ಇದೆ. ಈ ತನ್ಮದ ಬಹಳ ಸಮರದ ಹೊಡೆತ ಪ್ರಮಿತ್ ಮುಖೇನವಾಗಿ ಮಿಡ್ ವಿಕೆಟ್ ಸಿಮರ ಕ್ಯಾಂಚಿನಲ್ಲಿ ಸುಲಭದ ಕ್ಯಾಚ್ ಕ್ಯಾಚರ್ ಮುಖೇನವಾಗಿ ಓಂ ತಂಡ ಮೊದಲ ಸಸ್ ಅನ್ನು ಪಡ್ಕೊಂಡ್ರು. ಪ್ರಮಿತ್ ಔಟ್. 3ಕ್ಕೆ 1 ಗ್ಯಾಸ್ ಪೇಲ್ ಆಡಿದಂತ ಕಿರಣ್ ಈ ತಂಡವನ್ನು ಕಂಡುಕೊಳ್ತಾ ಇದ್ದಾನೆ. ಬಹುಶಃ ಭದ್ರಾವತಿಯಿಂದ ಭಾಗವಹಿಸಿದಂತ ಏಕಮಾತ್ರ ಆಟಗಾರ ಲಾಪ್ಟಿ ಕಿರಣ್ ಓಂ ಪರವಾಗಿ ಆಡ್ತಾ ಇದ್ದಾರೆ. ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ 1 ತಿಂಗಳ ಕಾಲ ನಿರಂತರವಾಗಿ ನಡೆದಂತ ಟೆನ್ನಿಸ್ ಹಾಟ್ ಟೆನ್ನಿಸ್ನ ಒಂದು ಪಂದ್ಯಾಟವಾಗಿತ್ತು. KSPL ಅರುಣ್ ಬಂದ ಹಪ್ಪಳ ಅಂಗಣ ಒಳಭಾಗದಲ್ಲಿ KR ಪುರಂನ ಮೂಲದ ಮತ್ತೋರ್ವ ಪ್ರಮುಖ ಆಟಗಾರರು ಕೂಡ ವಾಲ್ಸಿಸಿಯ ಪರವಾಗಿ ಆಡ್ತಾ ಇದ್ದಾರೆ. ತೊಂದರೆ ಇಲ್ಲ. ಅರುಣ್ ನಾಲ್ಕನೇ ಬಾರಿ M9 ಸ್ಪೋರ್ಟ್ಸ್ ನ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ಹೊರ ರಾಜ್ಯದ ಒಂದು ತಂಡ ಕೂಡ ನಾಳೆ ಇಲ್ಲಿ ಬಂದು ಪಂದ್ಯಾಟವನ್ನು ಆಡುತ್ತೆ. ಆದಿಸಿಸಿ ಚೆನ್ನೈ. ಹೇಮಾದ್ರಿ ಬಾರಿ 4ನೇ ಬಾರಿ ಅರುಣ್ಗೆ ಸಂದ ಚೆಂಡು ಬಹಳ ಸಮರದ ಹೊಡೆತ ಮೆಡಾನ್ನತ್ತ ಸಾಗ್ತಾ ಇದೆ. ಸವಳಂಗ ಬಸವ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ತಳ ಮೊತ್ತ 3ಕ್ಕೆ 1 ವಾಲ್ಸಿಸಿ ಭದ್ರಾವತಿ ವರ್ಸಸ್ ಓಂ ತಂಡಗಳು ಆಡ್ತಾ ಇದೆ. ಮತ್ತೆ ಉತ್ತಮದ ಹೊಡೆತ ಮಿಡಿಗಳ ಭಾಗದಲ್ಲಿ ಅರುಣ್ ಮುಖೇನವಾಗಿ ಚೆಂಡು ಮತ್ತೊಂದು ಸುಲಭದ ಕ್ಯಾಚ್ ಆಗುವುದರ ಮುಖೇನವಾಗಿ ಅರುಣ್ ವಾಪಸ್. ಮೊದಲ ಓವರ್ ನಲ್ಲಿ 2 ವಿಕೆಟ್ ಅನ್ನು ಪಡ್ಕೊಂಡ ಹೇಮಾದ್ರಿ ಓಂಗೆ ಮೊದಲ ಹಂತದ ಎಸ್ಎಸ್ ಅನ್ನು ತಂದ್ರು. 3ಕ್ಕೆ 2 ಆರಂಭಿಕ ಕುಸವನ್ನ ಕಂಡುಕೊಂಡಂತ ವಾಲ್ಸಿಸಿಯ ತಂಡ ಹೊಸ ದಾಂಡಿಗನ ಸೇರ್ಪಡೆ. ನಾಣಿ ಮತ್ತೋರ್ವ ಆಟಗಾರನ ಸೇರ್ಪಡೆ. ಮಾನ್ಯುವಲ್ ಸ್ಕೋರರ್ ಆಗಿ ನಮ್ಮ ಜೊತೆಗಿದ್ದಾರೆ ಚಿಕ್ಕಪ್ಪ. ದೊಡ್ಡಪ್ಪನವ್ರು ಇಲ್ಲ, ಇಲ್ಲಿ ಚಿಕ್ಕಪ್ಪನವರೇ ಇರೋದು ನಮ್ಮ ಪುಣ್ಯಕ್ಕೆ. M9 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಉಡುಪಿ ಮೂಲದ ಕಾರ್ಕಳ ಸರ್ಫರಾಜ್ ಬಾಯ್ ಅವರ ಮುಂದಾಳುತ್ತದೆ M9. ಮತ್ತೆ ಬಂದರು ಹೇಮಾದ್ರಿ ಎಸಗಾರಿಕೆ ಭಾಗದಲ್ಲಿ ಯಶಸ್ವಿ ಎಸಗಾರರು ಕೂಡ. ಇವಾಗಲೇ 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ ಹೇಮಾದ್ರಿ ಓಂ ಪರವಾಗಿ ಆಡ್ತಾ ಇದ್ದಾರೆ. ಮುಂದಿನ ವರ್ಷ ಇವಾಗಲೇ ಡಿಕ್ಲೇರ್ಡ್ ಆಗಿದೆ. KP ಗಿರೀಶ್ ಅವರ ಒಂದು ಸೂಚನೆ ಕೂಡ ಬಂದಿರುವಂತಹದ್ದು.
ಹಗಲು ರಾತ್ರಿಯ ಪಂದ್ಯಾಟವನ್ನು ಸಂಯೋಜನೆ ಮಾಡ್ತಾ ಇದೆ ಓಂನ ತಂಡ. ಈ ತನ್ಮಧ್ಯೆ ಓಟುಗಳು ಬರ್ತಾಳೆ. ಯಶಸ್ವಿ ಓವರ್ ಮುಕ್ತಾಯ. ಕೇವಲ 3 ಓಟವನ್ನು ಬಿಡಿಕೊಟ್ಟ ಹೇಮಾದ್ರಿ 2 ಹುದರಿಯನ್ನ ಪಡ್ಕೊಂಡ್ರು. ನಾಳೆ ದಿನ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತನಾಮ ತಂಡಗಳಾಗಿರುವಂತಹ ಜಾನ್ಸನ್ ರಿಯಲ್ ಫೈಟರ್ಸಿನ ಒಂದು ತಂಡ ಮುಂದಿನ ನಾಳೆ ದಿನ ಪಂದ್ಯಾಟವನ್ನು ಆಡಿದ್ರೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ಕರ್ನಾಟಕದ ಮತ್ತೊಂದು ಪ್ರತಿಷ್ಠಿತ ತಂಡ ನಾಳೆ ಪಂದ್ಯಾಟವನ್ನು ಆಡುತ್ತೆ. 65 ವರ್ಷಗಳ ಕಾಲದ ದೀರ್ಘಕಾಲೀನ ಇತಿಹಾಸವನ್ನು ಹೊಂದಿರುವಂತಹ ಜೈ ಕರ್ನಾಟಕ ಬೆಂಗಳೂರಿನ ತಂಡ ನಾಳೆ ಪಂದ್ಯಾಟವನ್ನು ಆಡುತ್ತೆ. 65 ವರ್ಷಗಳ ಕಾಲದ ದೀರ್ಘಕಾಲೀನ ಇತಿಹಾಸ ಹೊಂದಿರುವ ಏಕಮಾತ್ರ ತಂಡ ಕೂಡ ಜೈ ಕರ್ನಾಟಕ. ಡೇವಿಡ್ ಜಾನ್ಸನ್ ಹೆಸರವಿದ್ದಂತ ಅಂತಾರಾಷ್ಟ್ರೀಯ ಕ್ರಿಕೆಟಿಗರನ್ನ ಕೂಡ ರೂಪಿಸಿದಂತ ತಂಡ ಜೈ ಕರ್ನಾಟಕ ನಾಳೆ ಪಂದ್ಯಾಟವನ್ನು ಆಡುತ್ತೆ. ಆಗಡೆ ಒಳಭಾಗದತ್ತ ಮತ್ತೊಂದು ಎಸೆಗಾರನ ಪರಿಚಯವನ್ನು ಕಾಣ್ತಾ ಇದ್ದೇವೆ. ಬೌಲರ್ ಹೆಸರು ಹೇಳಿ. ಹೇಮಂತ ಎಸೆಗಾರಿಕೆ ಭಾಗವನ್ನ ಕಂಡುಕೊಂಡ್ರು. ಈ ತನ್ಮಧ್ಯೆ ಉತ್ತಮದ ಹೊಡೆತ ಕವರ್ಸ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗೋ ಅವಕಾಶ ಇತ್ತು. ಈ ತನ್ಮಧ್ಯೆ ಒಂದು ಓಟ ಸೇರ್ಪಡೆ. ತಂಡದ ಮೊತ್ತ 4-2. ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಗೊಳ್ಳಿ ರಾಯಣ್ಣ ವೇದಿಕೆ ಅಭಿ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕುರುಬ ಸಮಾಜದ ನಿರ್ದೇಶಕರು ಆಗಿರುವಂತಹ ಕೇಶವ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದಿನ ವರ್ಷ ಫ್ಲಡ್ ಲೈಟ್ ಅಲ್ವೇನ್ರಿ ಗಿರೀಶಣ್ಣ? ಪ್ರಶ್ನಾರ್ಥಕ ಅಂಗಡ ಭಾಗದಲ್ಲಿ ತಮ್ಮದ ಸಿಲ್ಲಿಮಿಡ ಭಾಗದಲ್ಲಿ ಕ್ಯಾಚ್ ಮೂಲಕವಾಗಿ ಔಟ್. ಅಂಗಣ ಒಳಭಾಗದತ್ತ 4-3 ಮೊದಲ ಹಂತದ ಕುಸ್ತವನ್ನು ಕಂಡುಕೊಳ್ತಾ ಇರುವಂತಹ ವಾಲ್ಸಿಸಿಯ ಭದ್ರಾವತಿ ತಂಡ 6 ಓವರ್ಗಳ ಪಂದ್ಯ ಬಹುಶಃ ಘನತೆ ಮೊತ್ತವನ್ನು ದಾಖಲಿಸಬೇಕಾದ್ರೆ ಈ ಪರಿಸ್ಥಿತಿಯಲ್ಲಿ ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಲೇಬೇಕಾಗಿದೆ. ಇಲ್ಲದಿದ್ದರೆ ಈ ಪಂದ್ಯ ಲೋ ಸ್ಕೋರಿಂಗ್ ಮ್ಯಾಚ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ನಮ್ಮ ಭಾರತಿ ಮೇಡಮ್ ಅವರು ಭದ್ರಾವತಿಯ ಸಬ್ ಇನ್ಸ್ಪೆಕ್ಟರ್ ಅವರು ಇವಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿ ಅವ್ರ ಮಗ ಪುತ್ರ ಗೌರವ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆಡ್ತಾ ಇರೋದಾ? ಸಬ್ ಇನ್ಸ್ಪೆಕ್ಟರ್ ಭಾರತಿ ಮೇಡಮ್ ಅವರ ಪುತ್ರರು ಆಗಿರುವಂತಹ ಗೌರವ್ ಆಡ್ತಾ ಇದ್ದಾರೆ. ಇದರ ಮಧ್ಯೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಉತ್ತಮ ರೀತಿಯ ಎಸೆತ. ಗೌರವ್ ಅವರು ಎಷ್ಟೇ 6 ಹೊಡೆದ್ರು ನಿಮ್ಮ ಪ್ರತಿ 6ಗೆ 1,000 ರೂಪಾಯಿ ಕೊಡುಗೆ ಇದೆ. ಬಿಬಾಸ್ ಅವರ ಕಡೆಯಿಂದ ಇದನ್ನ ಕೊಡಲಾಗುತ್ತೆ. ಅಭಿಮಾನಿಗಳು ಈ ಧರ್ಮದ ಅಂಗಳ ಒಳಭಾಗದಲ್ಲಿ ಮತ್ತೊಂದು ವೈಡ್ ಬಾಲ್ ಔಟ್ಸೈಡ್ ದ ಹಾಫ್ ಸ್ಟಾಪ್. ಈ ಒಂದು ಕಾರ್ಯಕ್ರಮದಲ್ಲಿ ಇವಾಗಲೇ ಮಾಜಿ ನಗರಸಭಾ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಲತಾ ಚಂದ್ರಶೇಖರ್ ಅವರು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ್ಕೊಂಡಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಗೌರವ ಆಡ್ತಾ ಇದ್ದಾರೆ. ಈ ತರಹದ ಓಟುಗಳು ಬರ್ತಾ ಇಲ್ಲ. ವಾಲ್ಸಿಸಿ ಒಂದು ಹಂತದ ಒತ್ತಡವನ್ನು ಕಂಡುಕೊಳ್ತಾ ಇದೆ. ಲೆದರ್ ಬಾಲ್ ಕ್ರಿಕೆಟ್ ಅಕಾಡೆಮಿಯನ್ನು ಹೊಂದಿರುವಂತಹ ವಾಲ್ಸಿಸಿಗೆ ಬಹುಶಃ ಈ ಪರಿಸ್ಥಿತಿಯಲ್ಲಿ ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನ ಅವಶ್ಯಕತೆಯೂ ಕೂಡ.
ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ BK ಸಂಗಮೇಶ್ ಅವರ ಹಿರಿತನದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈತನ ಮಧ್ಯೆ ಓಟವನ್ನ ಬಿಡ್ಕೊಡ್ತಾ ಇಲ್ಲ. ಹೇಮಂತನ ಓವರ್ ಕೂಡ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ 5ಕ್ಕೆ 3 ವಾಲ್ಸಿಸಿಯ ತಂಡ ಇನ್ನುಳ 4 ಓವರ್ಗಳಲ್ಲಿ ಆದಷ್ಟು ಓಟ್ಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ ಕನಕ ಮಂಟಪ ಮೈದಾನದಲ್ಲಿ. ಗೌರವ್ ಅವರ ಪ್ರತಿ ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆ ಇವಾಗಲೇ ಆಗಿದೆ. ಬಿಬಾಸ್ ಫ್ಯಾನ್ಸ್ ಅವರು ಅಭಿಮಾನಿಗಳು ಇದನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಸಿಕ್ಸರ್ಗಳನ್ನ ಗೌರವ್ ದಾಖಲಿಸ್ತಾರೆ ನೋಡಬೇಕಾಗಿದೆ. ವಾಲ್ಸಿಸಿ 4 ಓವರ್ಗಳಲ್ಲಿ ಆದಷ್ಟು ಓಟವನ್ನು ಪೇರಿಸ್ತಾರೆ ನೋಡ್ತಾ ಈತ ಹೊಸ ದಾಂಡಿಗನ ಹೊಸ ಬೌಲರ್. ಕುರುಬ ಸಮಾಜದ ಯುವ ಮುಖಂಡರು ಈ ಕ್ರೀಡೆಗೆ ಒಂದಷ್ಟು ಹೆಚ್ಚಿನ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತಹ ಕೇಶವ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. 2ನೇ ಬಾರಿಗೆ ನಡೀತಾ ಇರುವಂತಹ ಡೇ ಮ್ಯಾಚ್ ಇದು. ರಾಷ್ಟ್ರೀಯ ಮಟ್ಟ ಪಂದ್ಯಾಟವಾಗಿ 16 ತಂಡಗಳು ಆಡ್ತಾ ಇದೆ. ಅಫ್ರೀದಿಯಸ್ ಕಾರ್ಯಕ್ರಮದಲ್ಲಿ 3ನೇ ಓವರ್ ಮೊದಲ ಚೆಂಡು. ಕಿರಣ್ KSPL ಆಡಿದಂತ ಆಟಗಾರ. ಭವಿಷ್ಯದಲ್ಲಿ ಬಹುಶಃ ಕೆಲವು ಆಟಗಾರರಿಗೆ KSPL ಹಾದಿಯನ್ನ ಮಾಡಿಕೊಟ್ಟಿತ್ತು. ಆ ಒಂದು ಟೂರ್ನಮೆಂಟ್ ಅಲ್ಲಿ ಭದ್ರಾವತಿಯಿಂದ ಆಡಿದಂತಹ ಏಕಮಾತ್ರ ಆಟಗಾರ ಕೂಡ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ ಅವರು ಆಡಿದ್ರು. ಅಂಗಡ ಒಳಭಾಗದತ್ತ ಮತ್ತೆ ಓಟ್ಗಳು ಮಾಡ್ತಾ ಇದೆ. ತನ್ನ ಮೊತ್ತ ಕೂಡ 7 for 3. ಒಂದೆಡೆ ಗೌರವ ಆಡ್ತಾ ಇದ್ದಾರೆ, ಮತ್ತೊಂದೆಡೆ ನಾಣಿ ಮಂಜು ಆಡ್ತಾ ಇದ್ದಾರೆ. ಈತನ ಮಧ್ಯೆ ಓಟ್ಗಳು ಮಾಡ್ತಾ ಇಲ್ಲ. ವಾಲ್ಸಿಸ್ಗೆ ಓಟಗಳು ಕೂಡ ದಾಖಲಾತಿಯನ್ನ ಕಂಡುಕೊಳ್ತಾ ಇಲ್ಲ. ಈ ಬಾರಿಯ ಟೂರ್ನಮೆಂಟ್ ವಿಜಯಿ ತಂಡಕ್ಕೆ 2.5 ಲಕ್ಷ ರೂಪಾಯಿ ಕ್ಯಾಚ್ ಜೊತೆ ಆಕರ್ಷಕ ಓಂ ಕಪ್ ನೀಡಲಾಗ್ತಾ ಇದೆ. ರನ್ನರ್ಸ್ ಅಪ್ ತಂಡ 1.5 ಲಕ್ಷ ರೂಪಾಯಿ ಕ್ಯಾಚ್ ಜೊತೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಥರ್ಡ್ ಪ್ಲೇಸ್ ತಂಡ 75,000 ರೂಪಾಯಿ ಕ್ಯಾಚ್ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಈ ರೀತಿಯಾಗಿ ಒಂದು ಅದ್ದೂರಿ ಪಂದ್ಯಕೂಟ ಭದ್ರಾವತಿಯಲ್ಲಿ ಇವತ್ತು ಆರಂಭ ಆಗ್ತಾ ಇದೆ. ಓಂ ಕಪ್ ಈತನ ಮಧ್ಯೆ ತಂದ ಚೆಂಡು ಬಹಳ ಸುತ್ತಮುತ್ತ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರುವಂತಹ ಬೌಲರ್ ಅಫ್ರೀದಿಯಸ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಭದ್ರಾವತಿ ಅಂತ ಉಕ್ಕಿನ ನಗರಿಯಲ್ಲಿ ಓಂ ಕ್ರಿಕೆಟರ್ಸಿನ ಪ್ರಾರಂಭಿಕ ದಿನಗಳಿಂದಲೂ ಇದ್ದಂತ ಸಿರಿ, ರಾಕಿ, ಅಭಿ, ಸಿಂಗ, ಲೆಫ್ಟಿ ಕಿರಣ್ ಇವರೆಲ್ಲರೂ ಕೂಡ ಆರಂಭಿಕ ದಿನಗಳಿಂದ ತಂಡದಲ್ಲಿರುವವರು ಇವತ್ತಿಗೂ ಕೂಡ ಮತ್ತೆ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ದಾರೆ. ಹಿರಿಯರು ಕಿರಿಯರ ಸಮ್ಮಿಲದ ಒಂದು ತಂಡವಾಗಿ ಕೂಡ ನಮಗೆ ಕಾಣ ಸಿಗ್ತಾ ಇದೆ. ಓಂ ಕಪ್ ಅಂಡ್ ಆಫ್ ನಂಬರ್ 3 ಇವಾಗಲೇ ಸ್ಕೋರ್ 8ಕ್ಕೆ 3. ಮುಂದಿನ ಪಂದ್ಯಾಟವನ್ನು ಆಡುವಂತ ರಾಕ್ ಯೂತ್ ಕ್ಲಬ್ ತುಮಕೂರು ಹಾಗೂ 11 ಫೈಟರ್ಸ್ ನಾಯಕರು 6 ಓವರ್ ಮುಗಿದ ಕೂಡಲೇ ಟಾಸಿ ಬರಬೇಕನ್ನೋದ ಕೇಳ್ತಾ ಇದ್ದಾವೆ. ಸವಳಂಗ ಬಸವ ಕಾರ್ಯಕ್ರಮದಲ್ಲಿ KSPL ಆಡಿದ ಮತ್ತೋರ್ವ ಆಟಗಾರರ ಕೂಡ ಸವಳಂಗ ಬಸವ
ಈವಾಗಲೇ ನೀವು 2-3 ಓವರ್ಗಳಲ್ಲಿ 16 ನಿಮಿಷವನ್ನು ಉಪಯೋಗಿಸಿಕೊಂಡು ಆಗಿದೆ. ಓಂ ಅವರು 9 ನಿಮಿಷದ ಒಳಗೆ ಮುಂದಿನ 3 ಓವರ್ಗಳು ಮುಗಿಬೇಕು. ಬಸವ ಸವಳಂಗ ಟು ಮಂಜು. ಈ ಬಾರಿ ಸಂದ ಚೆಂಡು ಬಹಳ ಸಮರದ ಹೊಡೆತ, ಸುಂದರತೆ, ಒಂದು ಕ್ಷೇತ್ರ ರಕ್ಷಣೆ ಬಿಡಾವಣೆ ಭಾಗದಲ್ಲಿ ರನ್ ಅವಕಾಶ ಇತ್ತು. ನಾಟ್ ಔಟಿನ ತೀರ್ಪು ಬರ್ತಾ ಇದೆ. ಕ್ಷೇತ್ರದ ಯಾರಿಗೆ ಹ್ಯಾಟ್ರಿಕ್ ವಿಕೆಟ್ ಅನ್ನ ಬಸವ ಪಡ್ಕೊಂಡ್ರೆ 5,000 ಕೊಡುಗೆ ಇದೆ. ಕೊಡೋದು ಮಲೆನಾಡ ಸಿರಿ, ಮಲೆನಾಡ ಸತ್ಯ ಅವರಿಗೆ ಒಂದು 5,000 ರೂಪಾಯಿಗಳನ್ನ ಕೊಡ್ತಾರೆ. ಕೇವಲ ಸವಳಂಗ ಬಸವ ಅವರಿಗೆ ಮಾತ್ರ ಇದು ಸೀಮಿತ ಆಗ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ ಈ ತರ್ಮದ ಹೊಸ ಚೆಂಡು ತಾನ್ಮೂಲಕವಾಗಿ ಕಾನ್ಫಿಡೆಂಟ್. ಈ ತರ್ಮದ ಮಂಜೂಟ್ 4ನೇ ಓವರ್ 2ನೇ ಚೆಂಡಿನಲ್ಲ ಇವಾಗ ವಾಲ್ಸಿಸಿ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಂಡ್ರು. 4ನೇ ವಿಕೆಟ್ ಪತನ. ಅಂಗಡ ಒಳಭಾಗದತ್ತ ಮತ್ತೊರು ಹೊಸ ಆಟಗಾರನ ಸೇರ್ಪಡೆ. ಪ್ರಮುಖ 4 ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇರುವಂತಹ ವಾಲ್ಸಿಸಿಯ ತಂಡ ಅಂಕಿಅಂಶಗಳ ಪಟ್ಟಿಯಲ್ಲಿ ಕೇವಲ 8 ಔಟ್ಗಳು ದಾಖಲಾಗ್ತಾ ಇದೆ. ಈ ಧರ್ಮದ ಮತ್ತೊಂದು ಹೋದರೆ ಆಗತ್ತ ಕಾಣೋ ಸಾಧ್ಯತೆ. ರಿಟರ್ನ್ ಕ್ಯಾಚ್ ಬಾರಿ ಸವಳಂಗ ಬಸವ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಇನ್ನು ಮುಂದಿನ ಒಂದು ಚೆಂಡಿನಲ್ಲಿ ಒಂದು ಹೋದರಿ ಆಘಾತವನ್ನು ಯಶಸ್ಸನ್ನು ಪಡ್ಕೊಂಡ್ರೆ 5,000 ರೂಪಾಯಿಗಳ ಕ್ಯಾಶ್ ಇದೆ ಮಲ್ನಾಡ ಸತಿ ಅವರ ಮುಖೇನವಾಗಿ. ಅಂಗಣ ಒಳಭಾಗದಲ್ಲಿ ವಾಲ್ಸಿಸಿಯ ಅರ್ಧಾಂಶ ವಿಕೆಟ್ಗಳ ಪತನ. 8ಕ್ಕೆ 5. ಓಂ ಕ್ರಿಕೆಟರ್ಸ್ ಇತ್ತ ಮೊದಲ ಹಂತ ಮೇಲುಗೈನ ಪಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ಹೇಮಾದ್ರಿ, ಅದಾದ ಬಳಿಕ ಹೇಮಂತ. ಈ ಹಂತದಲ್ಲಿ ಸವಳಂಗ ಬಸವ ಹ್ಯಾಟ್ರಿಕ್ ದಾಖಲಿಸಲು ನೋಡಬೇಕಾಗಿದೆ. ಈ ಒಂದು ವಿಕೆಟ್ ಇವಾಗ ನೀವು ಪಡ್ಕೊಂಡ್ರೆ 5,000 ರೂಪಾಯಿಗಳ ಕೊಡುಗೆ ಕೂಡ ಇದೆ ಮಲೆನಾಡ ಸತಿ ಮುಖೇನವಾಗಿ. ಈತನ ಮಧ್ಯೆ ಬಸವ ಎಸದ ಚೆಂಡು. ಈ ಕೆಲವರ ಕಿಸೆಯಲ್ಲಿ ಏನೋ ಇರ್ತದೆ, ಕೆಲವು ನೋಟ್ಗಳಲ್ಲಿ ಏನೋ ಮಾಯ ಇರ್ತದೆ. ತನ್ಮೂಲಕವಾಗಿ ಹ್ಯಾಟ್ರಿಕ್ ನಿರಾಕರಣೆ ಆಯಿತು. ಈವಾಗಲೇ ತಡ ಮತ್ತು 8ಕ್ಕೆ 5 ಪ್ರಮುಖ ಹುದರಿಯನ್ನು ಕಳ್ಕೊಂಡು ಒತ್ತಡಕ್ಕೆ ಸಿಲುಕ್ತಾ ಇದೆ ವಾಲ್ಸಿಸಿ ಭದ್ರಾವತಿಯ ಒಂದು ತಂಡ. ಅಂಗಡ ಒಳಭಾಗದತ್ತ ವಾಸ್ತುಶಃ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ ಮೇಲುಗೈನ ಪಡ್ಕೊಳ್ತಾ ಇದೆ. ಮತ್ತೆ ಬಸವ ಈ ಬಾರಿ ಸದ ಚೆಂಡು. ಓಟಗಳು ಬರ್ತಾ ಇಲ್ಲ. 4ನೇ ಓವರ್ನ ಮುಕ್ತಾಯದ ಹಂತದಲ್ಲಿ 9ಕ್ಕೆ 5. ಸ್ಕೋರರ್ ಆಗಿ ನಮ್ಮ ಜೊತೆ ಬಹುಶಃ 3 ದಿನಗಳು ಇರ್ತಾರೆ ಚಿಕ್ಕಪ್ಪ. ರಾಕ್ ಯೂತ್ ಕ್ಲಬ್ ತುಮಕೂರು ಹಾಗೂ 11 ಫೈಟರ್ಸ್ ನಂಜನಗೂಡು ಎರಡೂ ತಂಡಗಳ ನಾಯಕರು ಮುಖ್ಯ ವೇದಿಕೆ ಕಡೆ ಟಾಸಿ ಬರ್ಬೇಕನ್ನೋದ ಕೇಳ್ತಾ ಇದ್ದಾವೆ. 5 ನಿಮಿಷದಲ್ಲಿ ಇನ್ನು 2 ಓವರ್ಗಳು ಮುಗಿಬೇಕು.
ಅಣ್ಣ ಮಾರ್ಕರ್ಸ್ಗಳು ಮುಂದಿನ ಪಂದ್ಯ ರೆಡಿ ಇರಬೇಕು. ಅಂದ್ರೆ ಈ ಓವರ್ ಮುಗಿದ ಈ ಇನ್ನಿಂಗ್ಸ್ ಮುಗಿದ ಕೂಡಲೇ ಮಾರ್ಕಿಂಗ್ ರೆಡಿ ಇರಬೇಕು ಮಾರ್ಕರ್ಗಳು. ಅಂಗಣ ಒಳಭಾಗದಲ್ಲಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಓಂ ಕ್ರಿಕೆಟರ್ಸ್ ಹೇಮಂತ, ಶ್ರೇಯಸ್. 4.5 ನಿಮಿಷ ಇದೆ. 2 ಓವರ್ಗಳನ್ನು ಮುಗಿಸಬೇಕು ಓಂ ಭದ್ರಾವತಿಯ ಒಂದು ತಂಡ. 2022ರಲ್ಲಿ ಪಂದ್ಯಕೂಟವನ್ನು ಸಂಯೋಜನೆ ಮಾಡಿದಂತಹ ಓಂ ಕ್ರಿಕೆಟರ್ಸ್ ತಂಡ 2025ರ ಹೊಸ ವರ್ಷ ಆರಂಭದಲ್ಲಿ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಓಂ ಕಪ್ ಸೀಸನ್ 2 16 ತಂಡಗಳು, 33 ಪಂದ್ಯ, ಎಲ್ಲವೂ ಕನಕ ಮಂಟಪದಲ್ಲಿ ನಡೆಯುತ್ತೆ. ಶ್ರೇಯಸ್ 5ನೇ ಓವರ್ನ ಮೊದಲ ಚೆಂಡು. ವಾಲ್ಸಿಸ್ಗೆ ಓಟ್ಗಳು ಬರ್ತಾ ಇಲ್ಲ, ಕೇವಲ 9 ಓಟ ಮಾತ್ರ. ಇದುವರೆಗಿನ 25 ಚೆಂಡುಗಳಲ್ಲಿ ದಾಖಲಿಸಿದ್ರು. 5 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇದೆ ಓಂ ಭದ್ರಾವತಿಯ ವಿರುದ್ಧವಾಗಿ. ಮತ್ತೆ ಶ್ರೇಯಸ್ 2ನೇ ಬಾರಿಗೆ ಸಿರುವಂತಹ ಚೆಂಡು. ಓಟಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಸಂಯೋಜನೆ ಕೂಡ ಇಲ್ಲಿ ನಡೀತಾ ಇದೆ. ಫ್ಯೂಚರ್ MLA ಅನ್ನೋದಾಗಿ ಕರೆಯಲ್ಪಡುವಂತಹ ಗಣೇಶ್ ಅವರ ಸಂಪೂರ್ಣ ಸಹಕಾರದ ಜೊತೆಗಾಗಿ ಕ್ಷೇತ್ರದ ನೆಚ್ಚಿನ ಶಾಸಕರು, ನಾಡಿನ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಆಗಿರುವಂತಹ BK ಸಂಗಮೇಶ್ ಅವರ ಹಿರಿತನದಲ್ಲಿ ಭದ್ರಾವತಿಯ ಬಿಬಾಸ್ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ, BS ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೀತಾ ಇದೆ. KP ಗಿರೀಶ್ ಅವರ ಮುಂದಾಳತ್ವದಲ್ಲಿ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ ಓಂ ಕಪ್ 2025. ಈತನ ಮಧ್ಯೆ ಎಸೆದ ಚೆಂಡು ಲಾಂಗ್ ಆಫ್ ಆಗದಲ್ಲಿ ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ. ಬಹುಶಃ ಇದನ್ನ ಡೌಟ್ ಕ್ಲಿಯರೆನ್ಸ್ ಗಾಗಿ ಥರ್ಡ್ ಅಂಪೈರ್ ಡಿಸಿಷನ್ ವೇಟ್ ಮಾಡ್ತಾ ಇದ್ದೇವೆ. ಬೌಂಡ್ರಿ ಚೆಕ್ ಮಾಡಿ ಅನ್ನೋದ ಕೇಳ್ತಾ ಇದ್ದೀವಿ. ಥರ್ಡ್ ಅಂಪೈರ್ ಕೊನೆಯ ಕರೆ ರಾಕ್ ಯೂತ್ ಕ್ಲಬ್ ತುಮಕೂರು ಮತ್ತು 11 ಫೈಟರ್ಸ್ ನಂಜನಗೂಡು. 2 ತಂಡಗಳ ನಾಯಕರು 5 ನಿಮಿಷದ ಒಳಗೆ ಮುಖ್ಯ ವೇದಿಕೆ ಮುಂಭಾಗ ಬರಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. 11 ಫೈಟರ್ಸ್ ನಂಜನಗೂಡು ವರ್ಸಸ್ ರಾಕ್ ಯೂತ್ ಕ್ಲಬ್ ತುಮಕೂರು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಗರಸಭಾ ಸದಸ್ಯರು ಆಗಿರುವಂತಹ ಶ್ರೀಮತಿ ಶಶಿಕಲಾ ನಾರಾಯಣಪ್ಪನವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಕ್ ತುಮಕೂರು 11 ಫೈಟರ್ಸ್ ನಂಜನಗೂಡು. So final call for 2 teams. ಕಾರ್ಯಕ್ರಮದ ಮುಖ್ಯ ವೇದಿಕೆಯತ್ತ ಈ ಟೂರ್ನಮೆಂಟಿನ ನಮ್ಮ ಇನ್ನೋರ್ವ ಮಹಾಪೋಷಕರು, ಖ್ಯಾತ ಉದ್ದಿಮೆದಾರರು, ಗುತ್ತಿಗೆದಾರರು ಆಗಿರುವಂತಹ ನಮ್ಮ ಟೂರ್ನಮೆಂಟಿನ ಪ್ರಮುಖ ಪೋಷಕರಲ್ಲಿ ಒಬ್ಬರು ಕೂಡ ಶಶಿಕುಮಾರ್ ಸರ್ ಅವರು ಇವಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿರುವಂತವರು ಕೂಡ ಇವಾಗಲೇ ನಮ್ಮ ಕಾರ್ಯಕ್ರಮಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಭದ್ರಾವತಿಯ ಓಂ ಕ್ರಿಕೆಟರ್ಸ್ನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಲೀಗಲ್ ಡೆಲಿವರಿ, ಬಹುಶಃ ಇದು ಬೌಂಡ್ರಿ ಇಲ್ಲ ಅನ್ನುವಂತ ಸೂಚನೆ ಇದೆ. ಪಂದ್ಯಾಟ ಮುಂದುವರಿಸಿ. ಎರಡನೇ ಬಾರಿಗೆ 2022ರಲ್ಲಿ ಮೊದಲ ಬಾರಿಗೆ ಓಂ ಕಪ್ ನಡೆದಂತಹ ಸಂದರ್ಭದಲ್ಲೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದ ತಂಡಗಳು, ಹೊರ ಜಿಲ್ಲೆಯ ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡಿತು. ಇಂಥದೊಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ಗೆ ಇವಾಗಲೇ ಆಗಮಿಸ್ತಾ ಇರೋರು ಖ್ಯಾತ ಗುತ್ತಿಗೆದಾರರು, ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ಶಶಿಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತಿಮ ಎಸೆತ 5ನೇ ಓವರ್ನಲ್ಲಿ ಸ್ಕೋರ್ 11 for 5. ಕಾರ್ಯಕ್ರಮದ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಶಶಿಕುಮಾರ್ ಅವರು.
ಹಲೋ 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 ಅಂಗಣ ಒಳಭಾಗದ ತಾಣ ಸಾಕಿಷ್ಟೆ. ಪಂದಾಟ ಮುಂದರಿಕೆ ಮತ್ತೆ ಅಂಗಣ ಒಳಭಾಗವನ್ನ ಕಂಡುಕೊಳ್ತಾ ಇದ್ದ ಸಮಳಂಗ ಬಸವ ಕೊನೆ ಓವರ್ ನ ಸ್ಕಾರಿಕ ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. 12-5 ವಾಲ್ಸಿಸಿಯ ಮೊತ್ತ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಹೋಮ್ ಕಪ್ ನಮ್ಮ ಜೊತೆ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಉದ್ಯಮಿಗಳು, ನಮ್ಮ ನಿರಂತರ ಪ್ರೋತ್ಸಾಹಕರು, ಈ ಟೂರ್ನಮೆಂಟ್ಗೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿರುವಂತಹ ಕ್ರೀಡಾ ಪೋಷಕರು ಆಗಿರುವಂತಹ ಶಶಿಕುಮಾರ್ ಸರ್ ಅವರು ನಮ್ಮ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಮತ್ತೊಮ್ಮೆ ಅವರಿಗೆ ಭದ್ರಾವತಿಯ ಮಹಾಜನತೆಯ ಪರವಾಗಿ, ಭದ್ರಾವತಿಯ ಓಂ ಕ್ರಿಕೆಟರ್ಸಿನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಶಿಕುಮಾರ್ ಅವರು ತುರ್ತು ಕಾರ್ಯದ ನಿಮಿತ್ತ ಸಾಗ್ಲಿಕ್ಕಿರೋದ್ರಿಂದ ನಮ್ಮದೊಂದು ಗೌರವ ಅನ್ನುವಂತ ರೂಪದಲ್ಲಿ ಓಂ ಕ್ರಿಕೆಟರ್ಸಿನ ವತಿಯಿಂದ ಅವರಿಗೊಂದು ಗೌರವ ಅಭಿನಂದನೆ ಸನ್ಮಾನ ಕಾರ್ಯಕ್ರಮವನ್ನ ಮುಖ್ಯ ವೇದಿಕೆ ನಡೆಸಿಕೊಡ್ಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ದೊಡ್ಡ ಮಟ್ಟದ ಪೋಷಕರಾಗಿ ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಿರುವಂತಹ ಶಶಿಕುಮಾರ್ ಸರ್ ಅವರು ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಗರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, MLA ಅವರ ಸಹೋದರರು ಆಗಿರುವಂತಹ BK ಮೋಹನ್ ಅಜಾತ ಶತ್ರು ಇವಾಗಲೇ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. BK ಮೋಹನ್ ಅವರು ನಗರಸಭೆ ಹಾಲಿ ಸದಸ್ಯರು ಕೂಡ, MLA ಅವರ ಸಹೋದರರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ BK ಸಂಗಮೇಶ್ ಅವರ ಸಹೋದರರು ಆಗಿರುವಂತಹ BK ಮೋಹನ್ ಅವರು ಕೂಡ ನಮ್ಮ ಕಾರ್ಯಕ್ರಮವನ್ನು ಕಂಡುಕೊಳ್ತಾ ಇದ್ದಾರೆ. ಅದೇ ರೀತಿ ಶಶಿಕುಮಾರ್ ಅವರು ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಅಣ್ಣ ವಾಲ್ಯೂಮ್ ಸ್ವಲ್ಪ ಡೌನ್ ಮಾಡಿ, ಸ್ಕೂಲು ಇರೋದ್ರಿಂದ ಸ್ವಲ್ಪ ಡೌನ್ ಮಾಡಿ ವಾಲ್ಯೂಮ್. ಹಲೋ, ಸರಿ. ಈ ತನ್ಮಧ್ಯೆ ಮತ್ತೆ ಓಟುಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಪಾಲಿನ ಸೇರ್ಪಡೆ. ಬಸವ ಬಹಳ ಸುತ್ತಮುತ್ತ ಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಮೊದಲ ಇನ್ನಿಂಗ್ಸಿನ ಅಂತಿಮ ಎಸೆತವು ಕೂಡ. ಹಲೋ, ಅಂತಿಮ ಹಂತದಲ್ಲಿ ಮತ್ತೆ ಓಟುಗಳು ಬರ್ತಾ ಇದೆ. ಮಿಡ್ ಆಫ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. 6ನೇ ಓವರ್ ಮುಕ್ತಾಯ. ಮೊದಲ ಇನ್ನಿಂಗ್ಸಿನ ಮುಕ್ತಾಯದ ಹಂತದಲ್ಲಿ ವಾಲ್ಸಿಸಿ ಭದ್ರಾವತಿ ಕೇವಲ 15 ಓಟವನ್ನು ಮಾತ್ರ ಇಲ್ಲಿ ದಾಖಲಿಸ್ತಾ ಇದೆ. ಈ ಟೂರ್ನಮೆಂಟಿನ ಮೊದಲ ದಿನದ ಕನಿಷ್ಠ ಮೊತ್ತ ಲೋ ಸ್ಕೋರ್ ಅನ್ನ ದಾಖಲಿಸಿರುವಂತಹ ವಾಲ್ಸಿಸಿ ಓಂ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ನಮ್ಮ ಮಾಜಿ ಅಧ್ಯಕ್ಷರು ಆಗಿರುವಂತಹ ಮಣಿಯಣ್ಣನವ್ರನ್ನ ಕೂಡ ಅಭಿನಂದಿಸಿ, ನಗರಸಭೆಯ ಹಾಲಿ ನಮ್ಮ ಶಾಸಕರ ಸಹೋದರರು ಆಗಿರುವಂತಹ BK ಮೋಹನ್ ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಮತ್ತೊಮ್ಮೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಲತಾ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಶಶಿಕಲಾ ನಾರಾಯಣಪ್ಪನವರು ನಗರಸಭಾ ಸದಸ್ಯರು ಕೂಡ, ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ. ಮುಂದಿನ ಪಂದ್ಯ ರಾಕ್ ಯೂತ್ ಕ್ಲಬ್ ತುಮಕೂರು ಮತ್ತು ನಂಜನಗೂಡು 11 ಫೈಟರ್ಸ್. ಎರಡು ತಂಡಗಳು ತಕ್ಷಣವೇ ಟಾಸ್ ಮುಗಿಸಿ ರೆಡಿ ಇರಬೇಕು. ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮ ಜೊತೆಗಿದ್ದಾರೆ ವಿಶ್ವನಾಥ್ ಮುದ್ದೆ ಅವರು, ಮಂಜುನಾಥ್ ಪಾಪ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ದಯವಿಟ್ಟು ಮುಖ್ಯ ವೇದಿಕೆ ಬರಬೇಕು. ಸಂಘಟಕರ ಪರವಾಗಿ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಶ್ವನಾಥ್ ಮುದ್ದೆ ಅವರು, ಮಂಜುನಾಥ್ ಪಾಪ ತಾವುಗಳು ಕೂಡ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತೇವೆ. ತಮಗೆ ಆತ್ಮೀಯ ಸ್ವಾಗತ
ಮತ್ತೊಮ್ಮೆ ಬಯಸ್ತಾ ಇದ್ದೇವೆ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ. ಕಿರಣ ಓಪನರ್ಸ್ ಗಳನ್ನ ಬೇಗ ಕಳಿಸ್ಕೊಡಿ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಭದ್ರಾವತಿಯ ಓಂ ಕಪ್ ಈ ವರ್ಷ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ. ಕಿರಣ ಬೇಗ ಓಪನರ್ಸ್ ಗಳನ್ನ ಕಳಿಸ್ಕೊಡಿ. ಬಹಳಷ್ಟು ಕಿರಣ ಓಪನರ್ಸ್ ಗಳನ್ನ ಕಳಿಸ್ಕೊಡಿ. ಫೋಟೋ ಸೆಷನ್ ಮತ್ತೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ನಿಮಗಾಗಿ ಬಾಕಿ 13 ಮಂದಿ ಕಾಯ್ತಾ ಇದ್ದಾರೆ ನೋಡಿ ಗ್ರೌಂಡ್ ಅಲ್ಲಿ. ಸುಲಭದ ಒಂದು ಅವಕಾಶ ಇದೆ. 6 ಓವರ್ಗಳಲ್ಲಿ ಕೇವಲ 16 ಓಟದ ಟಾರ್ಗೆಟ್ ಇದೆ. ಓಂ ಕಪ್ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟದಲ್ಲಿ ನಾಳೆ ಚೆನ್ನೈಯ ಒಂದು ತಂಡ ಆದಿ 11 ಅನ್ನುವಂತ ರೂಪದಲ್ಲಿ ಆಡ್ತಾ ಇದೆ. ಒಂದೆಡೆ ಕಿರಣ್, ಮತ್ತೊಂದೆಡೆ ಕಿರಣ್ ಅವರ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಕೊಡುಗೆ ಇದೆ. ಮಲೆನಾಡ ಸತಿ ಅವರೇ ಕೊಡ್ತಾರೆ. GB ಬಾಸ್ ಕಾಂಡಿಮೆಂಟ್ಸ್ ಸಿರಿ, ಕರುನಾಡ ಸಿರಿ ಅವ್ರ ಮುಖಾನವಾಗಿ ಕೂಡ 500 ರೂಪಾಯಿಗಳ ಕೊಡುಗೆ ಇದೆ. ಅಂದ್ರೆ ಒಂದು ಸಿಕ್ಸರ್ಗೆ 1,000 ಆಗ್ತದೆ ಟೋಟಲಿ. ನಮ್ಮಲ್ಲಿ ಆಟಗಾರರನ್ನ ಶ್ರೀಮಂತ ಮಾಡುವ ಶ್ರೀಮಂತಿಕೆ ಅವರು ಇದ್ದಾರೆ. ಇತ್ತೀಚೆಗೆ ಟೆನ್ನಿಸ್ ಬಾಲ್ ಕ್ರಿಕೆಟರ್ ಆಟಗಾರರನ್ನ ಸಂಭಾಳಿಸೋದೇ ಕಷ್ಟ. ಕಂಬಳದ ಕೋಣಗಳಾದ್ರೂ ಆಗಬಹುದು, ಟೆನ್ನಿಸ್ ಬಾಲ್ ಕ್ರಿಕೆಟಿಗರ ಅಲ್ಲ. ಅಲ್ಲಿವರೆ ಆಗಿದೆ ಪರಿಸ್ಥಿತಿ. ಆ ನಿಟ್ಟಲ್ಲಿ ಕಿರಣ್ ಇತ್ತೀಚೆಗೆ ಅದ್ದೂರಿಯಾಗಿ ಬೆಂಗಳೂರಿನ ಸೋಲದೇವನಹಳ್ಳಿ ನಡೆದಂತಹ KSPL ಆಡಿದ ಭದ್ರಾವತಿಯ ಏಕಮಾತ್ರ ಆಟಗಾರ ಕೂಡ. ಅಂಗಣ ಒಳಭಾಗದತ್ತ ವಾಲ್ಸಿಸಿಯ ಪರವಾಗಿ ಬೌಲರ್ ಪ್ರವೀಣ್. ಯಸ್, ಟೈಮರ್ ಈಸ್ ಆನ್. ಸಮಯ ಆರಂಭಗೊಳ್ತಾ ಇದೆ. ಈ ತನ್ಮಧ್ಯೆ ಮೊದಲ ಚೆಂಡು ಕಿರಣ್ ಓಟವನ್ನು ದಾಖಲಿಸ್ತಾ ಇಲ್ಲ. ಹ್ಯಾಟ್ರಿಕ್ ಸಿಕ್ಸರ್ಗೆ 5,000. ಹಾ, ಮಂಜು ಕೊಹ್ಲಿ ಅವರು ಕೊಡ್ತಾರೆ ಕಿರಣ್ಗೆ. ಹೌದಾ? ಅಯ್ಯೋ ಕ್ಯಾಟೆ. ರಾಕ್ ಯೂತ್ ಕ್ಲಬ್ ಆನ್ ದಿ ಟಾಸ್ ಅಂಡ್ ಎಲೆಕ್ಟೆಡ್ ಟು ಬೌಲಿಂಗ್ ಫಾಸ್ಟ್. ನಂಜನಗೂಡಿನ ವಿರುದ್ಧ ಮುಂದಿನ ಪಂದ್ಯಾಟ ಇರ್ತದೆ. ಈ ತನ್ಮಧ್ಯೆ ಎರಡನೇ ಚೆಂಡು, ಮತ್ತೆ ಓಟುಗಳು ಬರ್ತಾ ಇಲ್ಲ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ಅನ್ನು 2 ವರ್ಷಗಳ ನಂತರ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ BK ಸಂಗಮೇಶ್ವರ ಹಿರಿತನದಲ್ಲಿ ಬೋವಿ ಸಮಾಜದ ಅಧ್ಯಕ್ಷರು ಶಿವಪ್ಪ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ತನ್ಮಧ್ಯೆ ಅಂಗಣ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ. ಕಿರಣ್ ಮುಖ್ಯವಾಗಿ ಸ್ಕ್ವೇರ್ ಲೆಗ್ ಸೀಮರ್ ಕೇರ್ ಭಾಗದಲ್ಲಿ ಬೌಂಡ್ರಿ. ಓಂ ಕಪ್ ನ ಮೊದಲ ದಿನ 3ನೇ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮುಂದಿನ ಪಂದ್ಯ ರಾಕ್ ತುಮಕೂರು. ಈ ತರವಾದ ಕಿರಣ್ಗೆ ಸದ ಚೆಂಡು ಸ್ಕ್ವೇರ್ ಲೆಗ್ ನ ಸೀಮರಿಕೆ ಅಂಚಿನಲ್ಲಿ ಸುಲಭದ ಒಂದು ಕ್ಯಾಚ್ ಕೈಸರ ಮುಖ್ಯವಾಗಿ ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈ ತರವಾದ ಕಿರಣ್ ಔಟ್. ಮೊದಲ ಬೌಂಡರಿಯನ್ನು ದಾಖಲಿಸ ಕಿರಣ್ ವಾಪಸ್ ಆದ್ರು.
4-1. ಅಂಗಣ ಒಳಭಾಗದತ್ತ ರಾಕಿ ಅವರು, ಓಂ ಕ್ರಿಕೆಟರ್ಸ್ ರಾಕೇಶ್ ಅವರು ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕು ಅನ್ನುವಂತ ಸೂಚನೆ ಇದೆ. ಅಂಗಣ ಒಳಭಾಗದತ್ತ ಹೊಸ ದಾಂಡಿಗನ ಸೇರ್ಪಾಡ ಶಾಬರಿ ಬೆಂಗಳೂರಿನ ಮೂಲದ ಮತ್ತೋರ್ವ ಆಟಗಾರರು ಕೂಡ ಲಾಸ್ಟ್ ಸೆಟ್ ಪಂದ್ಯಾಟದಲ್ಲಿ ಇವಾಗ ಓಂ ಕ್ರಿಕೆಟರ್ಸ್ನ ಪರವಾಗಿ ಆಡ್ತಾ ಇದ್ದಾರೆ. ತಣ ಮೊತ್ತ 4-1. ಈ ಬಾರಿ ಶಾಬರಿಗೆ ಸಂದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಒಂದೋಟ, ಎರಡನೇ ಓಟವನ್ನ ಕೂಡ ಸುಲಭವಾಗಿ ಪೂರೈಕೆ ಮಾಡಿಕೊಂಡ ಶಬರಿ ಖಾತೆ ಆರಂಭಗೊಳ್ತಾ ಇದೆ. ತಣ ಮೊತ್ತ 6-1. ರಾಷ್ಟ್ರಮಟ್ಟ ಪಂದ್ಯಾಟ 16 ತಂಡಗಳು ಆಡ್ತಾ ಇದೆ 3 ದಿನಗಳ ಕಾಲ. ಮತ್ತೊಂದು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಕವರ್ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ, ಒಂದೊಡೆ ಚೂರಿಯ ಸೇರ್ಪಡೆ, ಎರಡನೇ ಓಟದ ಪೂರೈಕೆಯೂ ಕೂಡ. ಅಂಡ್ ಆಫ್ ನಂಬರ್ 1 ಸ್ಕೋರ್ 8-1. 16ರ ಟಾರ್ಗೆಟ್ ಈ ಟೂರ್ನಮೆಂಟ್ನ ಮೊದಲ ಕನಿಷ್ಠ ಮೊತ್ತವನ್ನು ದಾಖಲಿಸಿರುವಂತಹ ವಾಲ್ಸಿಸಿಯ ತಂಡ. ನಾಳೆ ದಿನ ಬೆಂಗಳೂರಿನ ಖ್ಯಾತನಾಮ ತಂಡಗಳಾಗಿರುವಂತಹ ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು, ಜೈ ಕರ್ನಾಟಕ, ಫ್ರೆಂಡ್ಸ್ ಕ್ರಿಕೆಟರ್ಸ್ ಪಾಂಚಜನ್ಯ ಕೋಟಾ ಕುಂದಾಪುರ, ರಿಯಲ್ ಫೈಟರ್ಸ್ ಜಾನ್ಸನ್ ಉಡುಪಿಯ ಒಂದು ತಂಡ, ಇದಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ಮತ್ತೊಂದು ತಂಡ ಕೂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಓಂ ಕಪ್ಗಾಗಿ. ಎರಡನೇ ಓವರ್ಗೆ ವಾಲ್ಸಿಸಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡಿದ್ರು. ಅಯ್ಯೂಬ್ 25 ನಿಮಿಷಗಳ ಒಳಗೆ 6 ಓವರ್ಗಳು ಮುಗಿಬೇಕು. ಸುಲಭದ ಅವಕಾಶ ಇದೆ. 30 ಎಸೆತ 8 ಓಟದ ಅವಶ್ಯಕತೆ. ಮೊದಲ ಪಂದ್ಯ 11 ಫೈಟರ್ಸ್ ನಂಜನಗೂಡು ರಾಕ್ ಅನ್ನು ಎದುರಿಸದೆ ಈ ತರಹದ ಶಾರ್ಟ್ ಆಗಿ ಬಿದ್ದ ಚೆಂಡು ಎರಡನೇ ಓವರ್ ಮೊದಲ ಹಂತದಲ್ಲಿ ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಈ ಒಂದು ಹೊಡೆತ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ ಓಂನ ಪರವಾಗಿ. ಅನ್ನೇ ಮೊದಲ ಸಿಕ್ಸರ್ ದಾಖಲಿಸಿದ್ರು ಓಂ ಪರವಾಗಿ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಕೇವಲ 2 ಓಟದ ಅವಶ್ಯಕತೆ. ಈ ಪಂದ್ಯಾಟ ಬಹಳಷ್ಟು ಬೇಗನೆ ಮುಗಿಸುವ ಇರಾದೆಯತ್ತ ಓಂ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಕನಕ ಮಂಟಪ ಮೈದಾನದಲ್ಲಿ ನಡೀತಾ ಇದೆ ಓಂ ಕಪ್. ಈ ತರಹದ ಸಂದ ಚೆಂಡು ಶಾರ್ಟ್ ಬಿಡಿಗಳ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೂಡ ಆಗ್ತಾ ಇದೆ. ಡಾಟ್ ಬಾಲ್. ಬೆಳಗಿನ ಮೊದಲ ಪಂದ್ಯ ಸಚಿನ್ 11 ಬೆಂಗಳೂರಿನ ತಂಡ ಜಯವನ್ನು ದಾಖಲಿಸಿದ್ರು. ಅಯ್ಯೋ ಈ ಬಾರಿ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಸೀಮಾರೇಖೆ ಭಾಗದಲ್ಲಿ ಅನ್ನೇ ಮುಖೇನವಾಗಿ ಬೌಂಡ್ರಿ ಓಂಗೆ ಜಯ. ವಾಲ್ಸಿಸಿ ಭದ್ರಾವತಿಯ ತಂಡ ಆಘಾತಕಾರಿ ಸೋಲನ್ನು ಕಂಡುಕೊಂಡ್ರು ಮೊದಲ ಪಂದ್ಯಾಟದಲ್ಲಿ. ಮಾರ್ಕಿಂಗ್ಗೆ ಹೋಗಿ ಇವಾಗಲೇ ಮುಕ್ತಾಯ ಕಂಡ ಪಂದ್ಯ ಶ್ರೇಷ್ಠ 2 ಓವರ್ಗಳು 3 ಓಟ 3 ವಿಕೆಟ್ ಅನ್ನು ಪಡ್ಕೊಂಡ ಸವಳಂಗ ಬಸವ ಬರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಸವಳಂಗ ಬಸವ ಮುಖ್ಯ ವೇದಿಕೆಯಲ್ಲಿ ಬಂದು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೋಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ರಾಕ್ ತುಮಕೂರು ಹಾಗೂ